ತಗೊಳ್ಳದ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಿದೆ? ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆದು ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ನ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಜಮ್ಮು ಕಾಶ್ಮೀರದ ಹೊಸ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಓಮರ್ ಅಬ್ದುಲ್ಲಾ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಹೊಗಳಲಿಕ್ಕೆ ಶುರು ಮಾಡಿದ್ರು. ಇಂಡಿಯಾ ಮೈತ್ರಿಕೂಟದಲ್ಲಿ ಒಂದು ಆತಂಕ ಶುರುವಾಯಿತು. ನಮ್ಮ ಜೊತೆಗಿರುವಂತಹ ಓಮರ್ ಅಬ್ದುಲ್ಲಾ ಅವರು ಬೈ ಮಿಸ್ ಆಗಿ ಏನಾದರೂ ಬಿಜೆಪಿಯ ಜೊತೆಗೆ ಹೋಗ್ಬಿಡ್ತಾರಾ ಅಂತ ಹೇಳಿ. ಕಾರಣ ಜಮ್ಮು ಕಾಶ್ಮೀರದಲ್ಲಿ ಓಮರ್ ಅಬ್ದುಲ್ಲಾ ಅವರಿಗೆ ತಮ್ಮ ಸರ್ಕಾರ ನಡೆಯಲಿಕ್ಕೆ ಕಾಂಗ್ರೆಸ್ನ ಅವಶ್ಯಕತೆ ಇಲ್ಲ. ಆದರೆ ಪರಿಸ್ಥಿತಿ ಬದಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳ್ತಾ ಇದ್ದಂತಹ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ, ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾಗೆ ಮೊದಲ ಬಿಸಿ ತಟ್ಟಿದೆ. ಬಿಜೆಪಿಯ ರಿಯಾಲಿಟಿ ಎನ್ನುವಂಥದ್ದು ಓಮರ್ ಅಬ್ದುಲ್ಲಾಗೆ ಈಗ ಅರ್ಥ ಆಗಲಿಕ್ಕೆ ಶುರುವಾಗಿದೆ. ದೆಹಲಿ ಆಯಿತು, ಈಗ ಜಮ್ಮು ಕಾಶ್ಮೀರದಲ್ಲೂ ಕೂಡ ಬಿಜೆಪಿ ತನ್ನ ಅಡ್ಡಿಪಡಿಸುವಂತ ಆಟವನ್ನ ಶುರು ಮಾಡಿದೆ. ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ. ಆರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೊಗಳ್ತಾ ಇದ್ದಂತಹ ಓಮರ್ ಅಬ್ದುಲ್ಲಾ ಅವರಿಗೆ ಬಿಜೆಪಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನು ಮಾಡಬಹುದು ಎನ್ನುವುದರ ಮೊದಲ ರುಚಿ, ಮೊದಲ ಅನುಭವ, ಮೊದಲ ವಸ್ತುಸ್ಥಿತಿ, ನಿಜ ಸ್ಥಿತಿ ಅರಿವಿಗೆ ಬಂದಿದೆ. ಕಾಶ್ಮೀರದಲ್ಲಿ ಮಹಾರಾಜ ಹರಿಸಿಂಗ್ಗೆ ಸೇರಿದಂತಹ ದೋಗ್ರಾ ಸೈನಿಕರಿಂದ ಪ್ರತಿಭಟನಾಕಾರರ ಹತ್ಯೆಯಾಗಿತ್ತು 1931 ಜುಲೈ 13ನೇ ತಾರೀಕು. ಅಂದ್ರೆ ಹಲವು 1931 ಜುಲೈ 13ನೇ ತಾರೀಕು ರಾಜ ಹರಿಸಿಂಗ್ನ ಸೈನಿಕರು ಪ್ರತಿಭಟನಾಕಾರರನ್ನು ಹತ್ಯೆ ಮಾಡಿದ್ರು. ಸೊ ಜುಲೈ 13ನೇ ತಾರೀಕು ಓಮರ್ ಅಬ್ದುಲ್ಲಾ ಅವರು ಅಂದ್ರೆ ಭಾನುವಾರ ಆ ಹತ್ಯೆಗೀಡಾದಂತಹ ಪ್ರತಿಭಟನಾಕಾರರ ಸಮಾಧಿಗೆ ಹೋಗಿ ನಮನವನ್ನ ಸಲ್ಲಿಸಲಿಕ್ಕೆ ನಿರ್ಧಾರವನ್ನ ಮಾಡಿದ್ರು. ಆದರೆ ಜಮ್ಮು ಕಾಶ್ಮೀರದ ಪೊಲೀಸರು ತಮ್ಮದೇ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗೆ ಪ್ರತಿಭಟನಾಕಾರರ ಸಮಾಧಿಗೆ ಹೋಗಿ ನಮನವನ್ನ ಸಲ್ಲಿಸಲಿಕ್ಕೆ ಬಿಡ್ಲೇ ಇಲ್ಲ. ಕೊನೆಗೆ ಏನ್ ಮಾಡಿದ್ರು ಓಮರ್ ಅಬ್ದುಲ್ಲಾ ಅಂತ ಹೇಳಿದ್ರೆ, ಗೇಟ್ ಹಾರಿ ಆ ಸಮಾಧಿ ಸ್ಥಳ ಏನಿತ್ತು, ಹುತಾತ್ಮರ ಸಮಾಧಿ ಸ್ಥಳ ಅಂತೇಳಿ ಏನಿದೆ, ಅದರ ಸುತ್ತ ಹಾಕಲಾಗಿರುವಂತಹ ಗೇಟ್ ಅದನ್ನ ಹಾರಿ ಹೋಗಿ ನಮನವನ್ನು ಸಲ್ಲಿಸಿದ್ರು. ಓಮರ್ ಅಬ್ದುಲ್ಲಾ ಅವರು ಕಾಂಪೌಂಡ್ ಅನ್ನು ಹಾರಿದ್ರು. ಮುಖ್ಯಮಂತ್ರಿ, ಜನರಿಂದ ಚುನಾಯಿತರಾದಂತಹ ಮುಖ್ಯಮಂತ್ರಿ, ರಾಜಾ ಹರಿಸಿಂಗ್ನ ಸೈನಿಕರಿಂದ ಹತ್ಯೆಯಾದಂತಹ ಪ್ರತಿಭಟನಾಕಾರರ ಸಮಾಧಿಗೆ ಹೋಗಿ ನಮನವನ್ನು ಸಲ್ಲಿಸಲಿಕ್ಕೆ ಪೊಲೀಸರು ಬಿಡಲಿಲ್ಲ. ಒಬ್ಬ ಮುಖ್ಯಮಂತ್ರಿಗೆ, ಹೆಡ್ ಆಫ್ ದಿಸ್ ಯೂನಿಯನ್ ಟೆರಿಟರಿ, ರಿಯಲ್ ಎಕ್ಸಿಕ್ಯೂಟಿವ್, ನಿಜವಾದಂತಹ ಕಾರ್ಯಾಂಗದ ಮುಖ್ಯಸ್ಥರು, ಮುಖ್ಯಮಂತ್ರಿ, ಜನರಿಂದ ಚುನಾಯಿತರಾದಂತಹ ಮುಖ್ಯಮಂತ್ರಿ, ಬಹುಮತದಿಂದ ಚುನಾಯಿತರಾದಂತಹ ಮುಖ್ಯಮಂತ್ರಿಯನ್ನ ಅದೇ ಕೇಂದ್ರಾಡಳಿತ ಪ್ರದೇಶದ ಪೊಲೀಸರು ಬಿಡಲಿಲ್ಲ. ಮುಖ್ಯಮಂತ್ರಿಯ ಸ್ಥಿತಿ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಅವರ ಸಚಿವರ ಕತೆ ಕೂಡ ಅಷ್ಟೇ ಅಲ್ವಾ, ಸಚಿವರಿಗೂ ಕೂಡ ಬಿಡಲಿಲ್ಲ. ಸೊ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಬ್ಬರು ಕೂಡ ಗೇಟ್ ಹಾರಿ ಸಮಾಧಿ ಸ್ಥಳಕ್ಕೆ ಹೋಗಿ ನಮನವನ್ನು ಸಲ್ಲಿಸಿದರು. ಇದಾದ ಬಳಿಕ ಈಗ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಬಿಜೆಪಿಯ ವಿರುದ್ಧ ಕೆರಳಿದ್ದಾರೆ. ಜನರಿಂದ ಚುನಾಯಿತರಾದಂತಹ ಸರ್ಕಾರವನ್ನ ಹತ್ತಿಕ್ಕಿ ಪವರ್ಲೆಸ್ ಅಂತೇಳಿ ಬಿಂಬಿಸಿ ದೆಹಲಿಯ ರೀತಿಯ ಫಲಿತಾಂಶ ಬರುತ್ತೆ ಅಂತೇಳಿ ಭಾವಿಸಬೇಡಿ, ಬಿಜೆಪಿಗೆ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಓಮರ್ ಅಬ್ದುಲ್ಲಾ. ದೆಹಲಿಯಲ್ಲೂ ಕೂಡ ಹಾಗೆ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ಮತ್ತು ದೆಹಲಿಯಲ್ಲಿ ಪೊಲೀಸ್ ಗೃಹ ಇಲಾಖೆ ಏನಿದೆ ಅದು ನೇರವಾಗಿ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವಂಥದ್ದು. ದೆಹಲಿಯಲ್ಲೂ ಕೂಡ ಅದೇ ರೀತಿ ಮಾಡಿದ್ದು. ಅರವಿಂದ್ ಕೇಜ್ರಿವಾಲ್ ಸರ್ಕಾರಕ್ಕೆ ಕ್ಷಣ ಕ್ಷಣಕ್ಕೂ ಪ್ರತಿ ಹೆಜ್ಜೆಗೂ ಅಡ್ಡಿ ಉಂಟು ಮಾಡಿ ಒಂದು ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡಿದರು ಬಿಜೆಪಿಯವರು ದೆಹಲಿಯಲ್ಲಿ. ಇವರಿಗೆ ವೋಟ್ ಹಾಕಿದ್ರೆ ವೇಸ್ಟು, ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೆ ಅದೇ ಸರ್ಕಾರಕ್ಕೆ ವೋಟ್ ಹಾಕಿದ್ರೆ
ಒಳ್ಳೆಯದಾಗುತ್ತೆ ಎನ್ನುವಂತಹ ಮನಸ್ಥಿತಿಯನ್ನು ಬಿಂಬಿಸುವಂತಹ ಪ್ರಯತ್ನವನ್ನು ಮಾಡಿತು. ಅದೇ ಥರದ ಪ್ರಯತ್ನವನ್ನು ಜಮ್ಮು ಕಾಶ್ಮೀರದಲ್ಲಿ ಮಾಡಬೇಡಿ ಅಂಥೇಳಿ ಒಮರ್ ಅಬ್ದುಲ್ಲಾ ಅವರು ಬಿಜೆಪಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಜಮ್ಮು ಕಾಶ್ಮೀರದಲ್ಲಿ ಮುಖ್ಯಮಂತ್ರಿ ಆದ ಬಳಿಕ ಒಮರ್ ಅಬ್ದುಲ್ಲಾ ಅವರು ಮೊದಲ ಬಾರಿಗೆ ಕೆರಳಿರುವಂಥದ್ದು. ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲೂ ಕೂಡ ಒಮರ್ ಅಬ್ದುಲ್ಲಾ ಅವರು ಕೇಂದ್ರ ಸರ್ಕಾರದ ಜೊತೆಗೆ ನಿಂತರು. ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಪಾಲುದಾರ ಪಕ್ಷ ಕಾಂಗ್ರೆಸ್ ಒಳಗೊಂಡಂತೆ ಹಲವು ಪಕ್ಷಗಳು ಭದ್ರತಾ ವೈಫಲ್ಯ, ಗುಪ್ತಚರ ವೈಫಲ್ಯದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಇದೇ ಒಮರ್ ಅಬ್ದುಲ್ಲಾ ಅವರು ಈ ಸಂದರ್ಭದಲ್ಲಿ ನಾವು ಕೆಟ್ಟ ರಾಜಕಾರಣ, ಚೀಪ್ ಪಾಲಿಟಿಕ್ಸ್ ಅನ್ನ ಮಾಡಬಾರದು ಅಂತೇಳಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಮೋದಿ ಸರ್ಕಾರದ ಮಾನವನ್ನ ಕಾಪಾಡಿದ್ರು. ಅದೇ ಒಮರ್ ಅಬ್ದುಲ್ಲಾ ಈಗ ತಿರುಗಿ ಬಿದ್ದಿದ್ದಾರೆ. ಅವರವರ ಬುಡಕ್ಕೆ ಬಿಸಿನೀರು ಬಂದಂತಹ ಸಂದರ್ಭದಲ್ಲಿ ಅವರವರ ಪರಿಸ್ಥಿತಿಗಳು ಬದಲಾಗ್ತವೆ, ಅವರವರ ಅಭಿಪ್ರಾಯಗಳು ಬದಲಾಗ್ತವೆ. ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ, ಇದು ಕೇವಲ ನನಗೆ ಮುಖ್ಯಮಂತ್ರಿಯಾಗಿ ನನಗಾಗ್ಲಿ ಅಥವಾ ನನ್ನ ಮಂತ್ರಿ ಸಹೋದ್ಯೋಗಿಗಳು ಅಂದರೆ ತಮ್ಮ ಸಂಪುಟದ ಸಚಿವರಿಗೆ ಆಗಿರುವಂತಹ ಏನಾಗಿದೆ ಅದು ಮುಖ್ಯ ಅಲ್ಲ. ಇದು ಜಮ್ಮು ಕಾಶ್ಮೀರದ ಜನತೆಗೆ ರಾಂಗ್ ಮೆಸೇಜ್ ಅನ್ನು ಸೆಂಡ್ ಮಾಡ್ತಾ ಇದ್ದಾರೆ. ನಾವು ಪ್ರಜಾಪ್ರಭುತ್ವದ ಮುಖಾಂತರ ಆಯ್ಕೆಯಾದಂಥವರು. ಜಮ್ಮು ಕಾಶ್ಮೀರದಲ್ಲಿ 60% ಮತದಾನ ಆಗಿರುವಂಥದ್ದು ವಿಧಾನಸಭಾ ಚುನಾವಣೆಯಲ್ಲಿ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಮತದಾನ ಆಗಿತ್ತು. ಸೊ ದಾಖಲೆಯ ಮತದಾನ ಜಮ್ಮು ಕಾಶ್ಮೀರದಲ್ಲಿ ಆದಂಥದ್ದು. ಸೊ ದಾಖಲೆಯ ಮತದಾನ ನಡೆದಂತಹ ಜಮ್ಮು ಕಾಶ್ಮೀರದಲ್ಲಿ ಮುಂದೊಂದು ದಿನ ಮತ್ತೆ ಮತದಾರರು ಮತದಾನವನ್ನು ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಅದಕ್ಕೆ ಮತದಾರರನ್ನು ದೂರಬೇಡಿ, ಅದಕ್ಕೆ ನೀವೇ ಕಾರಣ. ಇದು ಎಚ್ಚರಿಕೆಯನ್ನು ಕೊಟ್ಟಿದ್ದು. I think somebody in BJP seems to feel that if they are able to project us as powerless, tomorrow the people of Kashmir will select BJP. ಬಿಜೆಪಿ ಅವರು ಏನು ಆಲೋಚನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ದೆಹಲಿಯ ರೀತಿಯಲ್ಲಿ ನೀವು ಜಮ್ಮು ಕಾಶ್ಮೀರದ ಒಮರ್ ಅಬ್ದುಲ್ಲಾ ಸರ್ಕಾರವು ಕೂಡ ಪವರ್ಲೆಸ್ ಅಂತೇಳಿ ಜಮ್ಮು ಕಾಶ್ಮೀರದಲ್ಲಿ ಹಬ್ಬಿಸ್ಬಿಟ್ರೆ ಬಿಜೆಪಿಯನ್ನು ಸೆಲೆಕ್ಟ್ ಮಾಡ್ತಾರೆ ಅಂತೇಳಿ ಬಿಜೆಪಿ ಅವರು ಅನ್ಕೊಂಡಿದ್ದಾರೆ. ಇದೆಲ್ಲ ನಡೆಯಲ್ಲ ಇಲ್ಲಿ. ಇದು ಅನ್ಲಾಫುಲ್. ಜಮ್ಮು ಕಾಶ್ಮೀರದಲ್ಲಿ ಬ್ಯಾರಿಕೇಡ್ ಅನ್ನು ಹಾಕ್ಲಿಕ್ಕೆ ಹೇಳದಂತವ್ರು ಯಾರು? ನಾವು ಹೋಗದಂತೆ ಒಬ್ಬ ಮುಖ್ಯಮಂತ್ರಿಯ ಸಂಪುಟದಲ್ಲಿರುವಂತಹ ಸಚಿವರು ಸಮಾಧಿ ಸ್ಥಳಕ್ಕೆ ಹೋಗದಂತೆ ಬ್ಯಾರಿಕೇಡ್ ಹಾಕ್ಲಿಕ್ಕೆ ಜಮ್ಮು ಕಾಶ್ಮೀರ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ಯಾರು? ಯಾವ ಕಾನೂನಿನ ಅಡಿಯಲ್ಲಿ ಈ ನಿರ್ಧಾರವನ್ನು ಜಮ್ಮು ಕಾಶ್ಮೀರ ಪೊಲೀಸರು ತೆಗೆದುಕೊಂಡಿದ್ದಾರೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಒಮರ್ ಅಬ್ದುಲ್ಲಾ ಅವರು. ಸೊ ಕ್ಲಿಯರ್ ಕಟ್ ವಾರ್. ಜೊತೆಗೆ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಸರ್ಜಿಕಲ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಪಹಲ್ಗಾಮ್ನಲ್ಲಿ ಏನು ದಾಳಿ ಆಯಿತು ಅದರ ನೇರ ಹೊಣೆ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ, ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ರಾಜ್ಯಪಾಲರು ಮನೋಜ್ ಸಿನ್ಹಾ ಅವರೇ ಕಾರಣ. ಯುದ್ಧದ ಮಟ್ಟಕ್ಕೆ ನಮ್ಮನ್ನು ತಂದು ನಿಲ್ಲಿಸಿದ್ರು ಮನೋಜ್ ಸಿನ್ಹಾ ಅವರ ವೈಫಲ್ಯತೆ. ಮನೋಜ್ ಸಿನ್ಹಾ ಅಂದ್ರೆ ಯಾರು? ಆಸ್ ಎ ಇಂಡಿವಿಜುವಲ್ ಹೌದು, ಆದರೆ ಯಾರಿಗೆ ರಿಪೋರ್ಟಿಂಗು? ಕೇಂದ್ರ ಗೃಹ ಸಚಿವಾಲಯಕ್ಕೆ ರಿಪೋರ್ಟಿಂಗ್. ಲೆಫ್ಟಿನೆಂಟ್ ಗವರ್ನರ್ ಅವರ ಅಡಿಯಲ್ಲಿ ಅಥವಾ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಪೊಲೀಸ್ ಇಲಾಖೆ ಜಮ್ಮು ಕಾಶ್ಮೀರದಲ್ಲಿ ವೈಫಲ್ಯವನ್ನು ಅನುಭವಿಸಿದೆ, ಗುಪ್ತಚರ ಇಲಾಖೆ ವೈಫಲ್ಯವನ್ನು ಅನುಭವಿಸಿದೆ ಅಂತ ಹೇಳಿದ್ರೆ ಅದರ ಹೊಣೆಗಾರರು ಯಾರು? ಕೇಂದ್ರ ಸರ್ಕಾರವೇ. ಸೊ ಈಗ ಒಮರ್ ಅಬ್ದುಲ್ಲಾ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಇದು ಟಸೆಲ್ ಶುರುವಾಗಿದೆ. ಒಮರ್ ಅಬ್ದುಲ್ಲಾಗೆ ರಿಯಾಲಿಟಿ ಚೆಕ್ ಆಗಿದೆ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಾಗೆ. ವಿಡಿಯೋಗಳನ್ನು ಅವರೇ ಹಂಚ್ಕೊಂಡಿದ್ದಾರೆ. ಪೊಲೀಸ್ ಬ್ಯಾರಿಕೇಡ್ ಹಾಕಿರುವಂಥ ವಿಡಿಯೋ, ತಾವು ಹತ್ತಿ ಹೋಗ್ತಾ ಇರುವಂಥ ಹಾರಿ ಗೇಟನ್ನು ಹಾರಿ ಸಮಾಧಿ ಸ್ಥಳಕ್ಕೆ ಹೋಗಿರುವಂಥ ವಿಡಿಯೋ, ತಮ್ಮನ್ನು ಎಳೆದಾಡಿರುವಂಥ ವಿಡಿಯೋ. ಒಮರ್ ಅಬ್ದುಲ್ಲಾವನ್ನು ಎಳೆದಾಡಿದ್ದಾರೆ. ಅದರದ್ದೊಂದು 5 ಸೆಕೆಂಡ್ ಫುಟೇಜನ್ನು ಅವರ ಸೋಷಿಯಲ್ ಮೀಡಿಯಾ ಖಾತೆಯೆಲ್ಲ ಹಂಚ್ಕೊಂಡಿದ್ದಾರೆ. ಇದು ಜಮ್ಮು ಕಾಶ್ಮೀರದ ಸದ್ಯದ ರಾಜಕೀಯ ಪರಿಸ್ಥಿತಿ. ಒಮರ್ ಅಬ್ದುಲ್ಲಾ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಒಂದು ಖುಷಿ ಇತ್ತು, ಇಂಡಿಯಾ ಮೈತ್ರಿಕೂಟದಿಂದ ಒಬ್ಬೊಬ್ಬರೇ ಹೊರಗೆ ಬಂದರು ಅಂಥೇಳಿ. ಒಮರ್ ಅಬ್ದುಲ್ಲಾ ಅವರು ಕೂಡ ಮೋದಿಯನ್ನು ಮೆಚ್ಚಿಸುವಂತಹ ಪ್ರಯತ್ನವನ್ನು ಎಷ್ಟು ಬೇಕೋ ಅಷ್ಟು ಮಾಡಿದ್ರು. ಆದರೆ ಬಿಜೆಪಿಯ ಜೊತೆಗೆ ಅಷ್ಟು ಸುಲಭ ಅಲ್ಲ ವ್ಯವಹಾರವನ್ನು ಮಾಡುವಂಥದ್ದು. ದೇ ಪ್ಲೇ ವೆಲ್. ಸೊ ಮೊದಲ ಹೊಡೆತವನ್ನು ಕೊಟ್ಟಿದ್ದಾರೆ. ಇದು ಬಹುಶಃ ಆರಂಭ ಇದೆ ಅಷ್ಟೇ. ಇದು ಆರಂಭ. ಈ ಸಂಘರ್ಷ ಏನಿದೆ ಇದು ಆರಂಭ. ಇನ್ನು 5 ವರ್ಷ ಸರ್ಕಾರ ಇರುತ್ತಲ್ಲ,
ಈ ಅವಧಿ ಏನಿರುತ್ತೆ, ಈ ಅವಧಿಯ ಉದ್ದಕ್ಕೂ ಕೂಡ ಇದೇ ರೀತಿಯಾದಂತಹ ಸಂಘರ್ಷಗಳು ಇನ್ನೂ ಶುರುವಾಗ್ತದೆ. ಕ್ರೆಡಿಟ್ ವಾರ್. ಕಾರಣ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ, ಕೇಂದ್ರ ಸರ್ಕಾರದ ನೇರ ಸುಪರ್ದಿಯಲ್ಲಿ ಬರುವಂತಹ ಆಡಳಿತ ಇದೆ ಅಲ್ಲಿ. ಇನ್ನು ಕ್ರೆಡಿಟ್ ವಾರ್ ಶುರುವಾಗುತ್ತೆ. ಹೇಗೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕಾಟವನ್ನು ಕೊಡ್ತು BJP ಕೇಂದ್ರ ಸರ್ಕಾರದ ಮುಖಾಂತರ, ಅದೇ ರೀತಿಯಾದಂತಹ ಕಾಟವನ್ನು ಒಮರ್ ಅಬ್ದುಲ್ಲಾ ಅವರಿಗೆ BJP ಅವರು ಕೊಡ್ತಾರೆ ಜಮ್ಮು ಕಾಶ್ಮೀರದಲ್ಲಿ. ಇದು ಇನ್ನಷ್ಟು ಇಂಟೆನ್ಸಿಟಿಯನ್ನು ಪಡೆದುಕೊಳ್ಳುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.